ವಾಹನಗಳಿವೆ. ಆದರೆ ಆ 2 ವಾಹನ ಯಾವುದೇ ಪ್ರಯೋಜನಕ್ಕೆ ಬರಲ್ಲ. ಪರಿಣಾಮ ರೈತನ ಬದುಕೆ ಅತಂತ್ರವಾಗಿದೆ. ಸುಟ್ಟು ಕರಕಲಾದ ಅಡಿಕೆ ಮರಗಳು, 750 ಅಡಿಕೆ ಗಿಡಗಳು ಸುಟ್ಟು ಭಸ್ಮ. ಹಸಿರಿರಬೇಕಿದ್ದ ತೋಟದಲ್ಲಿ ಬೂದಿ. ಇದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದ ಸ್ಥಿತಿ. ಸೊರಬ ತಾಲೂಕಿನ ಹಿರೇಶಕುನಹಳ್ಳಿ ಗ್ರಾಮದ ರೈತ ಮಂಜಪ್ಪನ ಪರಿಸ್ಥಿತಿ. ಸೊರಬದಲ್ಲಿ ಅಗ್ನಿಶಾಮಕವಿದ್ದರೂ ನೋ ಯೂಸ್. ಸಮಯಕ್ಕೆ ಸರಿಯಾಗಿ ಬಾರದ ಅಗ್ನಿಶಾಮಕ ವಾಹನ. ಬರೋಬ್ಬರಿ 750 ಅಡಿಕೆ ಗಿಡಗಳು ಸುಟ್ಟು ಭಸ್ಮ. ರೈತ ಮಂಜಪ್ಪನ ತೋಟಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅನಾಹುತ ಉಂಟಾಗಿತ್ತು. ಕೂದಲೆಳೆ ದೂರದಲ್ಲೇ ಅಗ್ನಿಶಾಮಕ ಠಾಣೆ ಕೂಡ ಇತ್ತು. ಆದರೆ ಫೈರ್ ಇಂಜಿನ್ ವಾಹನಗಳು ಸಮಯಕ್ಕೆ ಸರಿಯಾಗಿ ಬಾರದೆ ಅಡಿಕೆ ತೋಟ ನಾಶವಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸದೆ ಇಡೀ ತೋಟ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಬೂದಿಯಾಗಿ ಹೋಗಿದೆ. ಸರ ನಂಬರ್ 111ರಲ್ಲಿ ಸರಿಸುಮಾರು ಒಂದು 2 ಎಕರೆ ಜಮೀನನ್ನು 65-70 ವರ್ಷದಿಂದ ಅಜ್ಜನ ಕಾಲದಿಂದ ಉಳುಮೆ ಮಾಡ್ತಾ ಬರ್ತಾ ಇದೀವಿ ಸರ್. ಅದರಲ್ಲಿ 1.5 ಎಕರೆ 750 ಗಿಡ ಅಡಿಕೆ ಗಿಡನ 4-5 ವರ್ಷದಿಂದ ಬೆಳೆ ಮಾಡ್ತಾ ಬರ್ತಾ ಇದೀವಿ ಸರ್. ಅದರಲ್ಲಿ ಯಾರೋ ಹೀಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರು ಸರ್. ಕೊನೆಗೆ ಬಂದು ನೋಡಿದ್ರೆ ಬೆಂಕಿ ಅವಾಗಷ್ಟೇ ಬಿದ್ದಿತ್ತು. ಬಟ್ ಫೈರ್ ಇಂಜಿನ್ ಕರೆ ಮಾಡಿದೀವಿ. ಫೈರ್ ಇಂಜಿನ್ ಅಲ್ಲಿ ಕರೆ ಮಾಡಿದ್ರೆ ನಮಗೆ ಬಂದಿರ್ತಕ್ಕಂಥ ಉತ್ತರ ಗಾಡಿ ತಾಂತ್ರಿಕ ದೋಷ ಇದೆ ಅಂತ ಹೇಳಿರ್ತಾರೆ. ಅನಂತರ ಮತ್ತೆ ಕಾಲ್ ಮಾಡಿದಾಗ ಇಲ್ಲ ಸಾಗರದಿಂದ ನಿಮ್ಗೆ ಗಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ಗಾಡಿ ಕಳಿಸ್ಕೊಟ್ಟು ಸಾಗರದಿಂದ ಗಾಡಿ ಬರೋಳಗೆ ಎಲ್ಲಾ ಸುಟ್ಟು ಕರ್ಕಲಾಗಿದೆ ಸರ್. 750 ಗಿಡ ಏನೇ ಇಲ್ಲ ಸರ್. ಇನ್ನು ಸೊರಬದ ಅಗ್ನಿಶಾಮಕ ದಳದ ಠಾಣೆಯಲ್ಲಿ 2 ಅಗ್ನಿಶಾಮಕ ವಾಹನಗಳಿವೆ. ಆದ್ರೆ ಆ 2 ವಾಹನಗಳ ಎಫ್ಸಿ ಮುಗಿದಿದೆ. ಹೀಗಾಗಿ ಪಕ್ಕದ 300 ಮೀಟರ್ ದೂರದಲ್ಲೇ ರೈತನ ತೋಟ ಬೆಂಕಿಗಾಹುತಿಯಾದ್ರೂ ಆ 2 ವಾಹನಗಳು ಪ್ರಯೋಜನಕ್ಕೆ ಬಂದಿಲ್ಲ. ಕಳೆದ ವರ್ಷವೇ ವಾಹನಗಳ ಎಫ್ಸಿ ಮುಗಿದರೂ ಇಲ್ಲಿಯವರೆಗೆ ಹೊಸ ವಾಹನಗಳನ್ನ ನೀಡಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಜಿಲ್ಲಾಧಿಕಾರಿಗಳು. ಮಂಜುನಾಥನ್ ಅವರದ್ದು ತೋಟದಲ್ಲಿ ಏನಿದೆ ಅಲ್ಲಿ ಬೆಂಕಿ ಅವಘಡ ಆಗಿ ಅವರು ಏನು ಅನಿರೀಕ್ಷಿತವಾಗಿ ಇಡೀ ತೋಟ ಅದಕ್ಕೆ ಆಹುತಿ ಆಗಿದೆ. ಆ ಟೈಮ್ನಲ್ಲಿ ನಮ್ಗೆ ಇವತ್ತು ಅಲ್ಲಿ ಲೋಕಲ್ ಜನ ಎಲ್ಲರೂ ಬಂದು ನಮ್ಗೆ ಮನವಿನೂ ಕೊಟ್ಟಿದ್ದಾರೆ. ಆ ಟೈಮ್ನಲ್ಲಿ ಅದು ಫೈರ್ ಇಂಜಿನ್ ಅಲ್ಲಿ ಇರಲಿಲ್ಲ, ಅವೈಲಬಿಲಿಟಿ ಆಗಲಿಲ್ಲ ಅಂತ ಹೇಳಿ ಅವರು ನಮಗೆ ಮಾಹಿತಿ ನೀಡಿದ್ದಾರೆ. ಈ ಕುರಿತು ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ಸ್ಗೂ ನಾನು ಚರ್ಚೆ ಮಾಡ್ತೀನಿ. ನಮ್ಮಲ್ಲಿ ಏನಾಗಿದೆ, ಹಳೆ ವೆಹಿಕಲ್ಸ್ 15 ಇಯರ್ಸ್ ಕಂಪ್ಲೀಟ್ ಆಗಿರೋ ವೆಹಿಕಲ್ಸ್ RC ರಿನ್ಯೂವಲ್ ಆಗಲ್ಲ. ಆ ಕಾರಣದಿಂದ ಆ ವೆಹಿಕಲ್ಸ್ ಅನ್ನ ಬಳಕೆ ಮಾಡಕ್ಕೆ ನಮಗೆ ಅವಕಾಶ ಇರೋದಿಲ್ಲ. ಏನೇ ಹೇಳಿ ಶಿಕ್ಷಣ ಸಚಿವ ಕ್ಷೇತ್ರ, ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಮಧು ಬಂಗಾರಪ್ಪ ತವರೂರಲ್ಲೇ ಈ ಗತಿಯಾದ್ರೆ ಹೇಗೆ ಸ್ವಾಮಿ? ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪರ ಕ್ಷೇತ್ರ. ಆ ಕ್ಷೇತ್ರದಲ್ಲಿ 2 ಅಗ್ನಿಶಾಮಕ ವಾಹನಗಳಿವೆ. ಆದರೆ ಆ 2 ವಾಹನ ಯಾವುದೇ ಪ್ರಯೋಜನಕ್ಕೆ ಬರಲ್ಲ. ಪರಿಣಾಮ ರೈತನ ಬದುಕೆ ಅತಂತ್ರವಾಗಿದೆ. ಸುಟ್ಟು ಕರಕಲಾದ ಅಡಿಕೆ ಮರಗಳು, 750 ಅಡಿಕೆ ಗಿಡಗಳು ಸುಟ್ಟು ಭಸ್ಮ. ಹಸಿರಿರಬೇಕಿದ್ದ ತೋಟದಲ್ಲಿ ಬೂದಿ. ಇದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದ ಸ್ಥಿತಿ. ಸೊರಬ ತಾಲೂಕಿನ ಹಿರೇಶಕುನಹಳ್ಳಿ ಗ್ರಾಮದ ರೈತ ಮಂಜಪ್ಪನ ಪರಿಸ್ಥಿತಿ. ಸೊರಬದಲ್ಲಿ ಅಗ್ನಿಶಾಮಕವಿದ್ದರೂ ನೋ ಯೂಸ್. ಸಮಯಕ್ಕೆ ಸರಿಯಾಗಿ ಬಾರದ ಅಗ್ನಿಶಾಮಕ ವಾಹನ. ಬರೋಬ್ಬರಿ 750 ಅಡಿಕೆ ಗಿಡಗಳು ಸುಟ್ಟು ಭಸ್ಮ. ರೈತ ಮಂಜಪ್ಪನ ತೋಟಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅನಾಹುತ ಉಂಟಾಗಿತ್ತು. ಕೂದಲೆಳೆ ದೂರದಲ್ಲೇ ಅಗ್ನಿಶಾಮಕ ಠಾಣೆ ಕೂಡ ಇತ್ತು. ಆದರೆ ಫೈರ್ ಇಂಜಿನ್ ವಾಹನಗಳು ಸಮಯಕ್ಕೆ ಸರಿಯಾಗಿ ಬಾರದೆ ಅಡಿಕೆ ತೋಟ ನಾಶವಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸದೆ ಇಡೀ ತೋಟ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಬೂದಿಯಾಗಿ ಹೋಗಿದೆ. ಸರ ನಂಬರ್ 111ರಲ್ಲಿ ಸರಿಸುಮಾರು ಒಂದು 2 ಎಕರೆ ಜಮೀನನ್ನು 65-70 ವರ್ಷದಿಂದ ಅಜ್ಜನ ಕಾಲದಿಂದ ಉಳುಮೆ ಮಾಡ್ತಾ ಬರ್ತಾ ಇದೀವಿ ಸರ್. ಅದರಲ್ಲಿ 1.5 ಎಕರೆ 750 ಗಿಡ ಅಡಿಕೆ ಗಿಡನ 4-5 ವರ್ಷದಿಂದ ಬೆಳೆ ಮಾಡ್ತಾ ಬರ್ತಾ ಇದೀವಿ ಸರ್. ಅದರಲ್ಲಿ ಯಾರೋ ಹೀಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರು ಸರ್.
ಕೊನೆಗೆ ಬಂದು ನೋಡಿದ್ರೆ ಬೆಂಕಿ ಅವಾಗಷ್ಟೇ ಬಿದ್ದಿತ್ತು. ಬಟ್ ಫೈರ್ ಇಂಜಿನ್ ಕರೆ ಮಾಡಿದೀವಿ. ಫೈರ್ ಇಂಜಿನ್ ಅಲ್ಲಿ ಕರೆ ಮಾಡಿದ್ರೆ ನಮಗೆ ಬಂದಿರ್ತಕ್ಕಂಥ ಉತ್ತರ ಗಾಡಿ ತಾಂತ್ರಿಕ ದೋಷ ಇದೆ ಅಂತ ಹೇಳಿರ್ತಾರೆ. ಅನಂತರ ಮತ್ತೆ ಕಾಲ್ ಮಾಡಿದಾಗ ಇಲ್ಲ ಸಾಗರದಿಂದ ನಿಮ್ಗೆ ಗಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರಿ ಸರ್. ಗಾಡಿ ಕಳಿಸ್ಕೊಟ್ಟು ಸಾಗರದಿಂದ ಗಾಡಿ ಬರೋಳಗೆ ಎಲ್ಲಾ ಸುಟ್ಟು ಕರ್ಕಲಾಗಿದೆ ಸರ್. 750 ಗಿಡ ಏನೇ ಇಲ್ಲ ಸರ್. ಇನ್ನು ಸೊರಬದ ಅಗ್ನಿಶಾಮಕ ದಳದ ಠಾಣೆಯಲ್ಲಿ 2 ಅಗ್ನಿಶಾಮಕ ವಾಹನಗಳಿವೆ. ಆದ್ರೆ ಆ 2 ವಾಹನಗಳ ಎಫ್ಸಿ ಮುಗಿದಿದೆ. ಹೀಗಾಗಿ ಪಕ್ಕದ 300 ಮೀಟರ್ ದೂರದಲ್ಲೇ ರೈತನ ತೋಟ ಬೆಂಕಿಗಾಹುತಿಯಾದ್ರೂ ಆ 2 ವಾಹನಗಳು ಪ್ರಯೋಜನಕ್ಕೆ ಬಂದಿಲ್ಲ. ಕಳೆದ ವರ್ಷವೇ ವಾಹನಗಳ ಎಫ್ಸಿ ಮುಗಿದರೂ ಇಲ್ಲಿಯವರೆಗೆ ಹೊಸ ವಾಹನಗಳನ್ನ ನೀಡಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಜಿಲ್ಲಾಧಿಕಾರಿಗಳು. ಮಂಜುನಾಥನ್ ಅವರದ್ದು ತೋಟದಲ್ಲಿ ಏನಿದೆ ಅಲ್ಲಿ ಬೆಂಕಿ ಅವಘಡ ಆಗಿ ಅವರು ಅನಿರೀಕ್ಷಿತವಾಗಿ ಇಡೀ ತೋಟ ಅದಕ್ಕೆ ಆಹುತಿ ಆಗಿದೆ. ಆ ಟೈಮ್ನಲ್ಲಿ ನಮ್ಗೆ ಇವತ್ತು ಅಲ್ಲಿ ಲೋಕಲ್ ಜನ ಎಲ್ಲರೂ ಬಂದು ನಮ್ಗೆ ಮನವಿನೂ ಕೊಟ್ಟಿದ್ದಾರೆ. ಆ ಟೈಮ್ನಲ್ಲಿ ಅದು ಫೈರ್ ಇಂಜಿನ್ ಅಲ್ಲಿ ಇರಲಿಲ್ಲ, ಅವೈಲಬಿಲಿಟಿ ಆಗಲಿಲ್ಲ ಅಂತ ಹೇಳಿ ಅವರು ನಮಗೆ ಮಾಹಿತಿ ನೀಡಿದ್ದಾರೆ. ಈ ಕುರಿತು ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ಸ್ಗೂ ನಾನು ಚರ್ಚೆ ಮಾಡ್ತೀನಿ. ನಮ್ಮಲ್ಲಿ ಏನಾಗಿದೆ, ಹಳೆ ವೆಹಿಕಲ್ಸ್ 15 ಇಯರ್ಸ್ ಕಂಪ್ಲೀಟ್ ಆಗಿರೋ ವೆಹಿಕಲ್ಸ್ RC ರಿನ್ಯೂವಲ್ ಆಗಲ್ಲ. ಆ ಕಾರಣದಿಂದ ಆ ವೆಹಿಕಲ್ಸ್ ಅನ್ನು ಬಳಕೆ ಮಾಡಕ್ಕೆ ನಮಗೆ ಅವಕಾಶ ಇರೋದಿಲ್ಲ. ಏನೇ ಹೇಳಿ ಶಿಕ್ಷಣ ಸಚಿವ ಕ್ಷೇತ್ರ, ಅದರಲ್ಲೂ ಜಿಲ್ಲಾ ಉಸ್ತುವಾರಿ ಮಧು ಬಂಗಾರಪ್ಪ ತವರೂರಲ್ಲೇ ಈ ಗತಿಯಾದ್ರೆ ಹೇಗೆ ಸ್ವಾಮಿ? ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪರ ಕ್ಷೇತ್ರ. ಆ ಕ್ಷೇತ್ರದಲ್ಲಿ 2 ಅಗ್ನಿಶಾಮಕ ವಾಹನಗಳಿವೆ. ಆದರೆ ಆ 2 ವಾಹನ ಯಾವುದೇ ಪ್ರಯೋಜನಕ್ಕೆ ಬರಲ್ಲ. ಪರಿಣಾಮ ರೈತನ ಬದುಕೆ ಅತಂತ್ರವಾಗಿದೆ. ಸುಟ್ಟು ಕರಕಲಾದ ಅಡಿಕೆ ಮರಗಳು, 750 ಅಡಿಕೆ ಗಿಡಗಳು ಸುಟ್ಟು ಭಸ್ಮ. ಹಸಿರಿರಬೇಕಿದ್ದ ತೋಟದಲ್ಲಿ ಬೂದಿ. ಇದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರದ ಸ್ಥಿತಿ. ಸೊರಬ ತಾಲೂಕಿನ ಹಿರೇಶಕುನಹಳ್ಳಿ ಗ್ರಾಮದ ರೈತ ಮಂಜಪ್ಪನ ಪರಿಸ್ಥಿತಿ. ಸೊರಬದಲ್ಲಿ ಅಗ್ನಿಶಾಮಕವಿದ್ದರೂ ನೋ ಯೂಸ್. ಸಮಯಕ್ಕೆ ಸರಿಯಾಗಿ ಬಾರದ ಅಗ್ನಿಶಾಮಕ ವಾಹನ. ಬರೋಬ್ಬರಿ 750 ಅಡಿಕೆ ಗಿಡಗಳು ಸುಟ್ಟು ಭಸ್ಮ. ರೈತ ಮಂಜಪ್ಪನ ತೋಟಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅನಾಹುತ ಉಂಟಾಗಿತ್ತು. ಕೂದಲೆಳೆ ದೂರದಲ್ಲೇ ಅಗ್ನಿಶಾಮಕ ಠಾಣೆ ಕೂಡ ಇತ್ತು. ಆದ್ರೆ ಫೈರ್ ಇಂಜಿನ್ ವಾಹನಗಳು ಸಮಯಕ್ಕೆ ಸರಿಯಾಗಿ ಬಾರದೆ ಅಡಿಕೆ ತೋಟ ನಾಶವಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸದೆ ಇಡೀ ತೋಟ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಬೂದಿಯಾಗಿ ಹೋಗಿದೆ. ಸರ್ವೆ ನಂಬರ್ 111ರಲ್ಲಿ ಸರಿಸುಮಾರು 2 ಎಕರೆ ಜಮೀನನ್ನು 65-70 ವರ್ಷದಿಂದ ಅಜ್ಜನ ಕಾಲದಿಂದ ಉಳುಮೆ ಮಾಡ್ತಾ ಬರ್ತಾ ಇದೀವಿ ಸರ್. ಅದರಲ್ಲಿ 1.5 ಎಕರೆ 750 ಗಿಡ ಅಡಿಕೆ ಗಿಡನ 4-5 ವರ್ಷದಿಂದ ಬೆಳೆ ಮಾಡ್ತಾ ಬರ್ತಾ ಇದೀವಿ ಸರ್. ಅದರಲ್ಲಿ ಯಾರೋ ಹೀಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರು ಸರ್. ಕೊನೆಗೆ ಬಂದು ನೋಡಿದ್ರೆ ಬೆಂಕಿ ಅವಾಗಷ್ಟೇ ಬಿದ್ದಿತ್ತು. ಬಟ್ ಫೈರ್ ಇಂಜಿನ್ ಕರೆ ಮಾಡಿದೀವಿ. ಫೈರ್ ಇಂಜಿನ್ ಅಲ್ಲಿ ಕರೆ ಮಾಡಿದ್ರೆ ನಮಗೆ ಬಂದಿರ್ತಕ್ಕಂಥ ಉತ್ತರ ಗಾಡಿ ತಾಂತ್ರಿಕ ದೋಷ ಇದೆ ಅಂತ ಹೇಳಿರ್ತಾರೆ. ಅನಂತರ ಮತ್ತೆ ಕಾಲ್ ಮಾಡಿದಾಗ ಇಲ್ಲ ಸಾಗರದಿಂದ ನಿಮ್ಗೆ ಗಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರಿ ಸರ್. ಗಾಡಿ ಕಳಿಸ್ಕೊಟ್ಟು ಸಾಗರದಿಂದ ಗಾಡಿ ಬರೋಳಗೆ ಎಲ್ಲಾ ಸುಟ್ಟು ಕರ್ಕಲಾಗಿದೆ ಸರ್. 750 ಗಿಡ ಏನೇ ಇಲ್ಲ ಸರ್. ಇನ್ನು ಸೊರಬದ ಅಗ್ನಿಶಾಮಕ ದಳದ ಠಾಣೆಯಲ್ಲಿ 2 ಅಗ್ನಿಶಾಮಕ ವಾಹನಗಳಿವೆ. ಆದ್ರೆ ಆ 2 ವಾಹನಗಳ ಎಫ್ಸಿ ಮುಗಿದಿದೆ. ಹೀಗಾಗಿ ಪಕ್ಕದ 300 ಮೀಟರ್ ದೂರದಲ್ಲೇ ರೈತನ ತೋಟ ಬೆಂಕಿಗಾಹುತಿಯಾದ್ರೂ ಆ 2 ವಾಹನಗಳು ಪ್ರಯೋಜನಕ್ಕೆ ಬಂದಿಲ್ಲ. ಕಳೆದ ವರ್ಷವೇ ವಾಹನಗಳ ಎಫ್ಸಿ ಮುಗಿದರೂ ಇಲ್ಲಿಯವರೆಗೆ ಹೊಸ ವಾಹನಗಳನ್ನ ನೀಡಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಜಿಲ್ಲಾಧಿಕಾರಿಗಳು. ಮಂಜುನಾಥನ್ ಅವರದ್ದು ತೋಟದಲ್ಲಿ ಏನಿದೆ ಅಲ್ಲಿ ಬೆಂಕಿ ಅವಘಡ ಆಗಿ ಅವರು ಅನಿರೀಕ್ಷಿತವಾಗಿ ಇಡೀ ತೋಟ ಅದಕ್ಕೆ ಆಹುತಿ ಆಗಿದೆ. ಆ ಟೈಮ್ನಲ್ಲಿ ನಮ್ಗೆ ಇವತ್ತು ಅಲ್ಲಿ ಲೋಕಲ್ ಜನ ಎಲ್ಲರೂ ಬಂದು ನಮ್ಗೆ ಮನವಿನೂ ಕೊಟ್ಟಿದ್ದಾರೆ. ಆ ಟೈಮ್ನಲ್ಲಿ ಅದು ಫೈರ್